ಇನ್ನ ರಕ್ಷಿತಾ ಕೂಡ ಈ ಸ್ಟಾರ್ ವಾರ್ನ ವಿಚಾರವಾಗಿ ಮಾತಾಡಿದ್ದಾರೆ. ಸುದೀಪ್ ಮತ್ತೆ ದರ್ಶನ್ ಇಬ್ಬರು ಒಳ್ಳೆ ಸ್ನೇಹಿತರು. ಒಬ್ಬೊಬ್ಬರು ತಮ್ಮ ಸಿನಿಮಾಗಳಿಗೆ ಶುಭ ಕೋರ್ತಾ ಇದ್ದದನ್ನ ನಾವು ನೋಡಿದೀವಿ. ಈಗ ಪೈರಸಿ ವಿಚಾರವಾಗಿ ಸುದೀಪ್ ಮಾತಾಡಿದ್ದಾರೆ. ಸುದೀಪ್ ಅವರ ಹೇಳಿಕೆಯನ್ನ ನಾನು ಸ್ವಾಗತಿಸ್ತೇನೆ. ಅವರು ಕರೆಕ್ಟ್ ಆಗಿ ಮಾತಾಡಿದ್ದಾರೆ ಅಂತ ರಕ್ಷಿತಾ ಹೇಳಿದ್ದಾರೆ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ. ಏನು ಹೊಸ ವರ್ಷಕ್ಕೆ ಇನ್ನೇನು ದಿನಗಣನೆ ಆರಂಭ ಆಗಿದೆ. ಈಗಾಗಲೇ ಏನು ಡಿಸೆಂಬರ್ ತಿಂಗಳು ಅಂದ್ರೆ ಸ್ಯಾಂಡಲ್ವುಡ್ ನಲ್ಲಿ ಸಿನಿ ಹಬ್ಬ ಅಂತಾನೆ ಶುರು ಆಗಿರುವಂತದ್ದು. ಈಗಾಗಲೇ ಮಾರ್ಕ್ ಆಗಿರ್ಬೋದು, 45 ಆಗಿರ್ಬೋದು ಹಬ್ಬರಿಸ್ತಾ ಇದಾವೆ. ಸೊ ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆಗೆ ನಟಿ ರಕ್ಷಿತಾ ಅವರಿದೆ. ಮ್ಯಾಮ್ ನಮಸ್ತೆ. ಹಾಯ್. ಸ್ಯಾಂಡಲ್ವುಡ್ ನಲ್ಲಿ ಸಿನಿ ಹಬ್ಬ ಶುರು ಆಗಿದೆ. ಮಾರ್ಕ್ ಮತ್ತು ಇದಾಗಿರ್ಬೋದು, 45 ಆಗಿರ್ಬೋದು ಶುರು ಆಗ್ತಾ ಇದೆ. ಸೊ ಆ ಸಿನಿಮಾಗಳ ಬಗ್ಗೆ ನಿನ್ನೆ ನೀವೆಲ್ಲ ಹೋಗಿ ಸಿನಿಮಾ ನೋಡ್ಕೊಂಡ್ ಬಂದಿದ್ದೀರಾ ಆಯ್ತಾ? ಫ್ರೆಶ್ ಶೋ ಇತ್ತು ನಿನ್ನೆ ರಾತ್ರಿ 45. ಐ ಆಮ್ ಶೋರ್ ನಿಮ್ಗೆಲ್ಲರಿಗೂ ಸಿನಿಮಾ ತುಂಬಾ ಇಷ್ಟ ಆಗಿರುತ್ತೆ. ಮಾರ್ಕ್ ಐ ಥಿಂಕ್ 6 o'clock ಆನ್ ದ 25th ಮಾರ್ನಿಂಗ್ ಶೋ ಇರುತ್ತೆ. ನಾನು ಅಷ್ಟೇ ಉತ್ಸಾಹದಲ್ಲಿ ಕಾಯ್ತಾ ಇದ್ದೀನಿ ಮಾರ್ಕ್ ನೋಡಕ್ಕೆ. ವಿಶಿಂಗ್ ಬೋತ್ ದ ಫಿಲ್ಮ್ಸ್ ಆಲ್ ದ ಬೆಸ್ಟ್. ಇದ್ರ ಜೊತೆಗೆ ಇತ್ತೀಚೆಗೆ ಒಂದು ಬೆಳವಣಿಗೆ ಶುರುವಾಗಿದೆ. ಸೊ ಸ್ಯಾಂಡಲ್ವುಡ್ ನಲ್ಲಿ ಸ್ಟಾರ್ ವಾರ್ ಮತ್ತೆ ಪೈರಸಿ ಫೈಟ್ ಅನ್ನುವಂಥದ್ದು, ಆ ಬಗ್ಗೆ ಪೈರಸಿ ಫೈಟ್ ಐ ಥಿಂಕ್ ಹ್ಯಾಸ್ ಆಲ್ವೇಸ್ ಬೀನ್ ದೇರ್ ಅನ್ಸುತ್ತೆ ಕಣೋ. ನಾವು ವಿಲನ್ ಮಾಡುವಾಗ ಅಥವಾ ಜೋಗಯ್ಯ ಮಾಡಿದಾಗ ಆವತ್ತಿಂದ ವಿ ಹ್ಯಾವ್ ಆಲ್ ಬೀನ್ ಫೈಟಿಂಗ್ ಫಾರ್ ಪೈರಸಿ. ಏಕಲವ್ಯದ ಎಷ್ಟೊಂದು ಪ್ರಿಂಟ್ಗಳು ಆಚೆ ಬಂದಿತ್ತು. ಆವಾಗ ಕೂಡ ವಿ ಹ್ಯಾಡ್ ಸಮ್ ಯಾವುದೋ ಒಂದು ಏಜೆನ್ಸಿನ ಹೈರ್ ಮಾಡಿದ್ವಿ. ಬಟ್ ಐ ಥಿಂಕ್ ಇಟ್ಸ್ ಟೈಮ್ ಟು ಟೇಕ್ ಅ ಬಿಗರ್ ಸ್ಟ್ಯಾಂಡ್ ಅನ್ಸುತ್ತೆ. ಒಂದು ಏಜೆನ್ಸಿನ ಹೈರ್ ಮಾಡೋದು, ಅವ್ರ ಹಿಂದೆ ಓಡಾಡೋದು, ಅಥವಾ ಅವ್ರ ಒಂದು 4 ಕಾಪಿ ತೆಗೆಯೋದು, ಮತ್ತೊಂದು 10 ಕಾಪಿ ಮೇಲೆ ಮುಂದೆ ಬರೋದು. ಐ ಥಿಂಕ್ ಇಟ್ಸ್ ಬಿಕಮ್ ಅ ರೂಟೀನ್ ನಾವು. ಇದಕ್ಕೊಂದು ಡೆಫಿನೆಟ್ಲಿ ಒಂದು ಬೇರೆ ಲೆವೆಲ್ ಅಲ್ಲಿ ಒಂದು ಹೋರಾಟ ಡೆಫಿನೆಟ್ಲಿ ಮಾಡಬೇಕು ಅನ್ಸುತ್ತೆ. ಇದ್ರ ಜೊತೆಗೆ ಸುದೀಪ್ ಅವರು ಒಂದು ಮಾತು ಹೇಳ್ತಾರೆ, ಯುದ್ಧಕ್ಕೆ ಸಿದ್ಧರಾಗಿ. ಯಾಕಂತ ಹೇಳಿದ್ರೆ ಇಷ್ಟ ತಾಳ್ಮೆಯಿಂದ ಇದ್ ಸಾಕು, ತಾಳ್ಮೆ ಕಳ್ಕೊಂಡ್ಬಿಟ್ಟು ಆಗಿದೆ. ನನಗೇನು ತಪ್ಪನ್ಸಿಲ್ಲ. ಅವರು ಪೈರಸಿ ಬಗ್ಗೆ ಮಾತಾಡಿದ್ರು ಅಂಡ್ ಐ ಥಿಂಕ್ ಈಸ್ ಅಬ್ಸಲ್ಯೂಟ್ಲಿ ರೈಟ್. ಆಸ್ ಅ ವೆರಿ ಬಿಗ್ ಆಕ್ಟರ್ ಆಫ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅವ್ರ ಸಿನಿಮಾವನ್ನ ಅವರು ಡೆಫಿನೆಟ್ಲಿ ತುಂಬಾ ಪ್ರೀತಿಸ್ತಾರೆ. ಅಂಡ್ ಅದ್ರ ಬಗ್ಗೆ ಅವ್ರು ಪೈರಸಿ ವಿರುದ್ಧ ಹೋರಾಟ ಮಾಡೋದ್ರಲ್ಲಿ ನಂಗೆ ತಪ್ಪೇ ಅನ್ಸಿಲ್ಲ ಅದು. ನೋಡಿ, ಇದ್ರ ಜೊತೆಗೆ ಸುದೀಪ್ ಅವ್ರು ಮಾತಾಡಿದ ಬೆನ್ನಲ್ಲೇ ವಿಜಯಲಕ್ಷ್ಮಿ ಅವರು ಮಾತಾಡ್ತಾರೆ. ಬೆಂಗಳೂರಲ್ಲಿ ಇದ್ದಾಗ ಯಾರು ಕಾಣೋದೇ ಇಲ್ಲ, ಮಾಯ ಆಗಿರ್ತಾರೆ. ಸೊ ಈಗ ಮಾತಾಡ್ತಾರೆ ಎನ್ನುವಂತ ವಿಜಯಲಕ್ಷ್ಮಿ. ಐ ಡೋಂಟ್ ಥಿಂಕ್ ಇಟ್ಸ್ ಲೈಕ್ ದಟ್. ಅಂದ್ರೆ ಅವ್ರು ಯಾರ ಬಗ್ಗೆ ಮಾತಾಡಿದಾರೆ, ಯಾರ ಬಗ್ಗೆ ಏನಾದ್ರೂ ಮಾತಾಡಿರ್ಬೋದು. ಆತರ ನೀವುಗಳು ತಪ್ಪು ಕೂಡ ತಿಳ್ಕೋಬಾರ್ದು ಅನ್ಸುತ್ತೆ. ಸುದೀಪ್ ಅವ್ರ ಬಗ್ಗೆ ಫಸ್ಟ್ ಆಫ್ ಆಲ್ ಯಾರ ಬಗ್ಗೆನೂ ಮಾತಾಡೋ ತಪ್ಪು. ಅದರಲ್ಲಿ ಅವಳು ಇವ್ರ ಬಗ್ಗೆನೇ ಮಾತಾಡಿದಾರೆ ಅಂತ ನನಗೆ ಆನೆಸ್ಟ್ಲಿ ಅನಿಸ್ತಿಲ್ಲ. ಅವಳಿಗೇನೋ ಒಂದು ವಿಚಾರ ಹರ್ಟ್ ಆಗಿರುತ್ತೆ. ಪಾಪ ಅವಳ ವಿಚಾರವನ್ನ ಮುಂದೆ ವ್ಯಕ್ತಪಡಿಸಿದ್ದಾಳೆ. ಬಟ್ ಶಿ ಇಸ್ ನಾಟ್ ಮೆನ್ಷನ್ಡ್ ಎನಿ ಪರ್ಸನ್. ಸೊ ನಾವು ಅದನ್ನ ಊಹೆ ಮಾಡ್ಕೊಳ್ಳೋದು ಬೇಡ ಅನ್ಸುತ್ತೆ. ಸುದೀಪ್ ಅವರಾಗಿರ್ಬೋದು, ದರ್ಶನ್ ಅವರು ಇಬ್ರು ನಿಮ್ಗೆ ಆಪ್ತರು, ಸೊ ಸ್ನೇಹಿತರು ಕೂಡ. ಸೊ ಇಬ್ರು ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ಸುತ್ತಾ? ನನಗಿಲ್ಲ ಅನ್ಸುತ್ತೆ ಕಣೋ. ನಂಗೆ ಆನೆಸ್ಟ್ಲಿ ಇಲ್ಲ ಅನ್ಸುತ್ತೆ. ಐ ಡೋಂಟ್ ಥಿಂಕ್ ದರ್ಸ್ ಎನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಇಟ್ಸ್ ಆಲ್ ಕ್ರಿಯೇಟೆಡ್ ಅನ್ಸುತ್ತೆ. ಆದಷ್ಟು ಬೇಗ ಅದನ್ನ ರಿಸಾಲ್ವ್ ಆಗಲಿ. ಸೊ ಇದಿಷ್ಟು ಏನು ಖ್ಯಾತ ನಟಿ ರಕ್ಷಿತಾ ಅವರ ಮಾತಾಗಿರುವಂತದ್ದು. ಸ್ಯಾಂಡಲ್ವುಡ್ ನಲ್ಲಿ ಯಾವುದೇ ರೀತಿಯ ವಾರ್ ಇಲ್ಲ. ಸೊ ಇಬ್ರು ಚೆನ್ನಾಗೇ ಇದ್ದಾರೆ, ದರ್ಶನ್ ಸುದೀಪ್. ಸೊ ಅವರಿಬ್ರು ಕೂಡ ಹೊರಗಡೆ ಬಂದು ಒಟ್ಟಿಗೆ ಕೂತ್ ಮಾತಾಡ್ತಾರೆ ಎನ್ನುವಂಥದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಇನ್ನ ರಕ್ಷಿತಾ ಕೂಡ ಈ ಸ್ಟಾರ್ ವಾರ್ನ ವಿಚಾರವಾಗಿ ಮಾತಾಡಿದ್ದಾರೆ. ಸುದೀಪ್ ಮತ್ತೆ ದರ್ಶನ್ ಇಬ್ಬರು ಒಳ್ಳೆ ಸ್ನೇಹಿತರು. ಒಬ್ಬೊಬ್ಬರು ತಮ್ಮ ಸಿನಿಮಾಗಳಿಗೆ ಶುಭ ಕೋರ್ತಾ ಇದ್ದದನ್ನ ನಾವು ನೋಡಿದೀವಿ. ಈಗ ಪೈರಸಿ ವಿಚಾರವಾಗಿ ಸುದೀಪ್ ಮಾತಾಡಿದ್ದಾರೆ. ಸುದೀಪ್ ಅವರ ಹೇಳಿಕೆಯನ್ನ ನಾನು ಸ್ವಾಗತಿಸ್ತೇನೆ. ಅವರು ಕರೆಕ್ಟ್ ಆಗಿ ಮಾತಾಡಿದ್ದಾರೆ ಅಂತ ರಕ್ಷಿತಾ ಹೇಳಿದ್ದಾರೆ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ. ಏನು ಹೊಸ ವರ್ಷಕ್ಕೆ ಇನ್ನೇನು ದಿನಗಣನೆ ಆರಂಭ ಆಗಿದೆ. ಈಗಾಗಲೇ ಏನು ಡಿಸೆಂಬರ್ ತಿಂಗಳು ಅಂದ್ರೆ ಸ್ಯಾಂಡಲ್ವುಡ್ ನಲ್ಲಿ ಸಿನಿ ಹಬ್ಬ ಅಂತಾನೆ ಶುರು ಆಗಿರುವಂತದ್ದು. ಈಗಾಗಲೇ ಮಾರ್ಕ್ ಆಗಿರ್ಬೋದು, 45 ಆಗಿರ್ಬೋದು ಹಬ್ಬರಿಸ್ತಾ ಇದಾವೆ. ಸೊ ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆಗೆ ನಟಿ ರಕ್ಷಿತಾ ಅವರಿದೆ. ಮ್ಯಾಮ್ ನಮಸ್ತೆ. ಹಾಯ್. ಸ್ಯಾಂಡಲ್ವುಡ್ ನಲ್ಲಿ ಸಿನಿ ಹಬ್ಬ ಶುರುವಾಗಿದೆ. ಮಾರ್ಕ್ ಮತ್ತು ಇದಾಗಿರ್ಬೋದು, 45 ಆಗಿರ್ಬೋದು ಶುರು ಆಗ್ತಾ ಇದೆ. ಸೊ ಆ ಸಿನಿಮಾಗಳ ಬಗ್ಗೆ ನಿನ್ನೆ ನೀವೆಲ್ಲ ಹೋಗಿ ಸಿನಿಮಾ ನೋಡ್ಕೊಂಡ್ ಬಂದಿದ್ದೀರಾ ಆಯ್ತಾ? ಫ್ರೆಶ್ ಶೋ ಇತ್ತು ನಿನ್ನೆ ರಾತ್ರಿ 45. ಐ ಆಮ್ ಶೋರ್ ನಿಮ್ಗೆಲ್ಲರಿಗೂ ಸಿನಿಮಾ ತುಂಬಾ ಇಷ್ಟ ಆಗಿರುತ್ತೆ. ಮಾರ್ಕ್ ಐ ಥಿಂಕ್ 6 o'clock ಆನ್ ದ 25th ಮಾರ್ನಿಂಗ್ ಶೋ ಇರುತ್ತೆ. ನಾನು ಅಷ್ಟೇ ಉತ್ಸಾಹದಲ್ಲಿ ಕಾಯ್ತಾ ಇದ್ದೀನಿ ಮಾರ್ಕ್ ನೋಡಕ್ಕೆ. ವಿಶಿಂಗ್ ಬೋತ್ ದ ಫಿಲ್ಮ್ಸ್ ಆಲ್ ದ ಬೆಸ್ಟ್. ಇದ್ರ ಜೊತೆಗೆ ಇತ್ತೀಚೆಗೆ ಒಂದು ಬೆಳವಣಿಗೆ ಶುರುವಾಗಿದೆ. ಸೊ ಸ್ಯಾಂಡಲ್ವುಡ್ ನಲ್ಲಿ ಸ್ಟಾರ್ ವಾರ್ ಮತ್ತೆ ಪೈರಸಿ ಫೈಟ್ ಅನ್ನುವಂಥದ್ದು, ಆ ಬಗ್ಗೆ
ಪೈರಸಿ ಫೈಟ್ ಐ ಥಿಂಕ್ ಹ್ಯಾಸ್ ಆಲ್ವೇಸ್ ಬೀನ್ ದೇರ್ ಅನ್ಸುತ್ತೆ ಕಣೋ. ನಾವು ವಿಲನ್ ಮಾಡುವಾಗ ಅಥವಾ ಜೋಗಯ್ಯ ಮಾಡಿದಾಗ ಆವತ್ತಿಂದ ವಿ ಹ್ಯಾವ್ ಆಲ್ ಬೀನ್ ಫೈಟಿಂಗ್ ಫಾರ್ ಪೈರಸಿ. ಏಕಲವ್ಯದ ಎಷ್ಟೊಂದು ಪ್ರಿಂಟ್ಗಳು ಆಚೆ ಬಂದಿತ್ತು. ಆವಾಗ ಕೂಡ ವಿ ಹ್ಯಾಡ್ ಸಮ್ ಯಾವುದೋ ಒಂದು ಏಜೆನ್ಸಿನ ಹೈರ್ ಮಾಡಿದ್ವಿ. ಬಟ್ ಐ ಥಿಂಕ್ ಇಟ್ಸ್ ಟೈಮ್ ಟು ಟೇಕ್ ಅ ಬಿಗರ್ ಸ್ಟ್ಯಾಂಡ್ ಅನ್ಸುತ್ತೆ. ಒಂದು ಏಜೆನ್ಸಿನ ಹೈರ್ ಮಾಡೋದು, ಅವ್ರ ಹಿಂದೆ ಓಡಾಡೋದು, ಅಥವಾ ಅವ್ರ ಒಂದು 4 ಕಾಪಿ ತೆಗೆಯೋದು, ಮತ್ತೊಂದು 10 ಕಾಪಿ ಮೇಲೆ ಮುಂದೆ ಬರೋದು. ಐ ಥಿಂಕ್ ಇಟ್ಸ್ ಬಿಕಮ್ ಅ ರೂಟೀನ್ ನಾವು. ಇದಕ್ಕೊಂದು ಡೆಫಿನೆಟ್ಲಿ ಒಂದು ಬೇರೆ ಲೆವೆಲ್ ಅಲ್ಲಿ ಒಂದು ಹೋರಾಟ ಡೆಫಿನೆಟ್ಲಿ ಮಾಡಬೇಕು ಅನ್ಸುತ್ತೆ. ಇದ್ರ ಜೊತೆಗೆ ಸುದೀಪ್ ಅವರು ಒಂದು ಮಾತು ಹೇಳ್ತಾರೆ, ಯುದ್ಧಕ್ಕೆ ಸಿದ್ಧರಾಗಿ, ಯಾಕಂತ ಹೇಳಿದ್ರೆ ಇಷ್ಟ ತಾಳ್ಮೆಯಿಂದ ಇದ್ ಸಾಕು, ತಾಳ್ಮೆ ಕಳ್ಕೊಂಡ್ಬಿಟ್ಟು ಆಗಿದೆ. ನನ್ಗೇನ್ ತಪ್ಪನ್ಸಿಲ್ಲ. ಅವರು ಪೈರಸಿ ಬಗ್ಗೆ ಮಾತಾಡಿದ್ರು ಅಂಡ್ ಐ ಥಿಂಕ್ ಈಸ್ ಅಬ್ಸಲ್ಯೂಟ್ಲಿ ರೈಟ್. ಆಸ್ ಅ ವೆರಿ ಬಿಗ್ ಆಕ್ಟರ್ ಆಫ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅವ್ರ ಸಿನಿಮಾವನ್ನ ಅವರು ಡೆಫಿನೆಟ್ಲಿ ತುಂಬಾ ಪ್ರೀತಿಸ್ತಾರೆ ಅಂಡ್ ಅದ್ರ ಬಗ್ಗೆ ಅವ್ರು ಪೈರಸಿ ವಿರುದ್ಧ ಹೋರಾಟ ಮಾಡೋದ್ರಲ್ಲಿ ನಂಗೆ ತಪ್ಪೇ ಅನ್ಸಿಲ್ಲ ಅದು. ನೋಡಿ, ಇದ್ರ ಜೊತೆಗೆ ಸುದೀಪ್ ಅವ್ರು ಮಾತಾಡಿದ ಬೆನ್ನಲ್ಲೇ ವಿಜಯಲಕ್ಷ್ಮಿ ಅವರು ಮಾತಾಡ್ತಾರೆ, ಬೆಂಗಳೂರಲ್ಲಿ ಇದ್ದಾಗ ಯಾರು ಕಾಣೋದಿಲ್ಲ, ಮಾಯ ಆಗಿರ್ತಾರೆ, ಸೊ ಈಗ ಮಾತಾಡ್ತಾರೆ ಎನ್ನುವಂತ ವಿಜಯಲಕ್ಷ್ಮಿ. ಐ ಡೋಂಟ್ ಥಿಂಕ್ ಇಟ್ಸ್ ಲೈಕ್ ದಟ್. ಅಂದ್ರೆ ಅವ್ರು ಯಾರ ಬಗ್ಗೆ ಮಾತಾಡಿದಾರೆ, ಯಾರ ಬಗ್ಗೆನಾದ್ರೂ ಮಾತಾಡಿರ್ಬೋದು. ಆತರ ನೀವುಗಳು ತಪ್ಪು ಕೂಡ ತಿಳ್ಕೋಬಾರ್ದು ಅನ್ಸುತ್ತೆ. ಸುದೀಪ್ ಅವ್ರ ಬಗ್ಗೆ ಫಸ್ಟ್ ಆಫ್ ಆಲ್ ಯಾರ ಬಗ್ಗೆನೂ ಮಾತಾಡೋದು ತಪ್ಪು. ಅದರಲ್ಲಿ ಅವಳು ಇವ್ರ ಬಗ್ಗೆನೇ ಮಾತಾಡಿದಾರೆ ಅಂತ ನನಗೆ ಆನೆಸ್ಟ್ಲಿ ಅನಿಸ್ತಿಲ್ಲ. ಅವಳಿಗೇನೋ ಒಂದು ವಿಚಾರ ಹರ್ಟ್ ಆಗಿರುತ್ತೆ. ಪಾಪ ಅವಳ ವಿಚಾರವನ್ನ ಮುಂದೆ ವ್ಯಕ್ತಪಡಿಸಿದ್ದಾಳೆ. ಬಟ್ ಶಿ ಇಸ್ ನಾಟ್ ಮೆನ್ಷನ್ಡ್ ಎನಿ ಪರ್ಸನ್. ಸೊ ನಾವು ಅದನ್ನ ಊಹೆ ಮಾಡ್ಕೊಳ್ಳೋದು ಬೇಡ ಅನ್ಸುತ್ತೆ. ಸುದೀಪ್ ಅವರಾಗಿರ್ಬೋದು, ದರ್ಶನ್ ಅವರು ಇಬ್ರು ನಿಮ್ಗೆ ಆಪ್ತರು, ಸೊ ಸ್ನೇಹಿತರು ಕೂಡ. ಸೊ ಇಬ್ರು ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ಸುತ್ತಾ? ನನಗಿಲ್ಲ ಅನ್ಸುತ್ತೆ ಕಣೋ. ನಂಗೆ ಆನೆಸ್ಟ್ಲಿ ಇಲ್ಲ ಅನ್ಸುತ್ತೆ. ಐ ಡೋಂಟ್ ಥಿಂಕ್ ದೇರ್ಸ್ ಎನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಇಟ್ಸ್ ಆಲ್ ಕ್ರಿಯೇಟೆಡ್ ಅನ್ಸುತ್ತೆ. ಆದಷ್ಟು ಬೇಗ ಅದನ್ನ ರಿಸಾಲ್ವ್ ಆಗಲಿ. ಸೊ ಇದಿಷ್ಟು ಏನು ಖ್ಯಾತ ನಟಿ ರಕ್ಷಿತಾ ಅವರ ಮಾತಾಗಿರುವಂತದ್ದು. ಸ್ಯಾಂಡಲ್ವುಡ್ ನಲ್ಲಿ ಯಾವುದೇ ರೀತಿಯ ವಾರ್ ಇಲ್ಲ. ಸೊ ಇಬ್ರು ಚೆನ್ನಾಗೇ ಇದ್ದಾರೆ, ದರ್ಶನ್ ಸುದೀಪ್. ಸೊ ಅವರಿಬ್ರು ಕೂಡ ಹೊರಗಡೆ ಬಂದು ಒಟ್ಟಿಗೆ ಕೂತ್ ಮಾತಾಡ್ತಾರೆ ಎನ್ನುವಂಥದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಇನ್ನ ರಕ್ಷಿತಾ ಕೂಡ ಈ ಸ್ಟಾರ್ ವಾರ್ನ ವಿಚಾರವಾಗಿ ಮಾತಾಡಿದ್ದಾರೆ. ಸುದೀಪ್ ಮತ್ತೆ ದರ್ಶನ್ ಇಬ್ಬರು ಒಳ್ಳೆ ಸ್ನೇಹಿತರು. ಒಬ್ಬೊಬ್ಬರು ತಮ್ಮ ಸಿನಿಮಾಗಳಿಗೆ ಶುಭ ಕೋರ್ತಾ ಇದ್ದದನ್ನ ನಾವು ನೋಡಿದೀವಿ. ಈಗ ಪೈರಸಿ ವಿಚಾರವಾಗಿ ಸುದೀಪ್ ಮಾತಾಡಿದ್ದಾರೆ. ಸುದೀಪ್ ಅವರ ಹೇಳಿಕೆಯನ್ನ ನಾನು ಸ್ವಾಗತಿಸ್ತೇನೆ, ಅವರು ಕರೆಕ್ಟ್ ಆಗಿ ಮಾತಾಡಿದ್ದಾರೆ ಅಂತ ರಕ್ಷಿತಾ ಹೇಳಿದ್ದಾರೆ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ. ಏನು ಹೊಸ ವರ್ಷಕ್ಕೆ ಇನ್ನೇನು ದಿನಗಣನೆ ಆರಂಭ ಆಗಿದೆ. ಈಗಾಗಲೇ ಏನು ಡಿಸೆಂಬರ್ ತಿಂಗಳು ಅಂದ್ರೆ ಸ್ಯಾಂಡಲ್ವುಡ್ ನಲ್ಲಿ ಸಿನಿ ಹಬ್ಬ ಅಂತಾನೆ ಶುರು ಆಗಿರುವಂತದ್ದು. ಈಗಾಗಲೇ ಮಾರ್ಕ್ ಆಗಿರ್ಬೋದು, 45 ಆಗಿರ್ಬೋದು ಹಬ್ಬರಿಸ್ತಾ ಇದಾವೆ. ಸೊ ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆಗೆ ನಟಿ ರಕ್ಷಿತಾ ಅವರಿದೆ. ಮ್ಯಾಮ್ ನಮಸ್ತೆ. ಹಾಯ್ ಹಾಯ್. ಸ್ಯಾಂಡಲ್ವುಡ್ ನಲ್ಲಿ ಸಿನಿ ಹಬ್ಬ ಶುರು ಆಗಿದೆ. ಮಾರ್ಕ್ ಮತ್ತು ಇದಾಗಿರ್ಬೋದು, 45 ಆಗಿರ್ಬೋದು ಶುರು ಆಗ್ತಾ ಇದೆ. ಸೊ ಆ ಸಿನಿಮಾಗಳ ಬಗ್ಗೆ ನಿನ್ನೆ ನೀವೆಲ್ಲ ಹೋಗಿ ಸಿನಿಮಾ ನೋಡ್ಕೊಂಡ್ ಬಂದಿದ್ದೀರಾ ಆಯ್ತಾ? ಫ್ರೆಶ್ ಶೋ ಇತ್ತು ನಿನ್ನೆ ರಾತ್ರಿ 45. ಐ ಆಮ್ ಶೋರ್ ನಿಮ್ಗೆಲ್ಲರಿಗೂ ಸಿನಿಮಾ ತುಂಬಾ ಇಷ್ಟ ಆಗಿರುತ್ತೆ. ಮಾರ್ಕ್ ಐ ಥಿಂಕ್ 6 o'clock ಆನ್ ದ 25th ಮಾರ್ನಿಂಗ್ ಶೋ ಇರುತ್ತೆ. ನಾನು ಅಷ್ಟೇ ಉತ್ಸಾಹದಲ್ಲಿ ಕಾಯ್ತಾ ಇದ್ದೀನಿ ಮಾರ್ಕ್ ನೋಡಕ್ಕೆ. ವಿಶಿಂಗ್ ಬೋತ್ ದ ಫಿಲ್ಮ್ಸ್ ಆಲ್ ದ ಬೆಸ್ಟ್. ಇದ್ರ ಜೊತೆಗೆ ಇತ್ತೀಚೆಗೆ ಒಂದು ಬೆಳವಣಿಗೆ ಶುರುವಾಗಿದೆ. ಸೊ ಸ್ಯಾಂಡಲ್ವುಡ್ ನಲ್ಲಿ ಸ್ಟಾರ್ ವಾರ್ ಮತ್ತೆ ಪೈರಸಿ ಫೈಟ್ ಅನ್ನುವಂಥದ್ದು, ಆ ಬಗ್ಗೆ ಪೈರಸಿ ಫೈಟ್ ಐ ಥಿಂಕ್ ಹ್ಯಾಸ್ ಆಲ್ವೇಸ್ ಬೀನ್ ದೇರ್ ಅನ್ಸುತ್ತೆ ಕಣೋ. ನಾವು ವಿಲನ್ ಮಾಡುವಾಗ ಅಥವಾ ಜೋಗಯ್ಯ ಮಾಡಿದಾಗ ಆವತ್ತಿಂದ ವಿ ಹ್ಯಾವ್ ಆಲ್ ಬೀನ್ ಫೈಟಿಂಗ್ ಫಾರ್ ಪೈರಸಿ. ಏಕಲವ್ಯದ ಎಷ್ಟೊಂದು ಪ್ರಿಂಟ್ಗಳು ಆಚೆ ಬಂದಿತ್ತು. ಆವಾಗ ಕೂಡ ವಿ ಹ್ಯಾಡ್ ಸಮ್ ಯಾವುದೋ ಒಂದು ಏಜೆನ್ಸಿನ ಹೈರ್ ಮಾಡಿದ್ವಿ. ಬಟ್ ಐ ಥಿಂಕ್ ಇಟ್ಸ್ ಟೈಮ್ ಟು ಟೇಕ್ ಅ ಬಿಗರ್ ಸ್ಟ್ಯಾಂಡ್ ಅನ್ಸುತ್ತೆ. ಒಂದು ಏಜೆನ್ಸಿನ ಹೈರ್ ಮಾಡೋದು, ಅವ್ರ ಹಿಂದೆ ಓಡಾಡೋದು, ಅಥವಾ ಅವ್ರ ಒಂದು 4 ಕಾಪಿ ತೆಗೆಯೋದು, ಮತ್ತೊಂದು 10 ಕಾಪಿ ಮೇಲೆ ಮುಂದೆ ಬರೋದು. ಐ ಥಿಂಕ್ ಇಟ್ಸ್ ಬಿಕಮ್ ಅ ರೂಟೀನ್ ನಾವು. ಇದಕ್ಕೊಂದು ಡೆಫಿನೆಟ್ಲಿ ಒಂದು ಬೇರೆ ಲೆವೆಲ್ ಅಲ್ಲಿ ಒಂದು ಹೋರಾಟ ಡೆಫಿನೆಟ್ಲಿ ಮಾಡಬೇಕು ಅನ್ಸುತ್ತೆ. ಇದ್ರ ಜೊತೆಗೆ ಸುದೀಪ್ ಅವರು ಒಂದು ಮಾತು ಹೇಳ್ತಾರೆ, ಯುದ್ಧಕ್ಕೆ ಸಿದ್ಧರಾಗಿ, ಯಾಕಂತ ಹೇಳಿದ್ರೆ ಇಷ್ಟ ತಾಳ್ಮೆಯಿಂದ ಇದ್ ಸಾಕು, ತಾಳ್ಮೆ ಕಳ್ಕೊಂಡ್ಬಿಟ್ಟು ಆಗಿದೆ. ನನ್ಗೇನ್ ತಪ್ಪನ್ಸಿಲ್ಲ. ಅವರು ಪೈರಸಿ ಬಗ್ಗೆ ಮಾತಾಡಿದ್ರು ಅಂಡ್ ಐ ಥಿಂಕ್ ಈಸ್ ಅಬ್ಸಲ್ಯೂಟ್ಲಿ ರೈಟ್. ಆಸ್ ಅ ವೆರಿ ಬಿಗ್ ಆಕ್ಟರ್ ಆಫ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅವ್ರ ಸಿನಿಮಾವನ್ನ ಅವರು ಡೆಫಿನೆಟ್ಲಿ ತುಂಬಾ ಪ್ರೀತಿಸ್ತಾರೆ ಅಂಡ್ ಅದ್ರ ಬಗ್ಗೆ ಅವ್ರು ಪೈರಸಿ ವಿರುದ್ಧ ಹೋರಾಟ ಮಾಡೋದ್ರಲ್ಲಿ ನಂಗೆ ತಪ್ಪೇ ಅನ್ಸಿಲ್ಲ ಅದು. ನೋಡಿ, ಇದ್ರ ಜೊತೆಗೆ ಸುದೀಪ್ ಅವ್ರು ಮಾತಾಡಿದ ಬೆನ್ನಲ್ಲೇ ವಿಜಯಲಕ್ಷ್ಮಿ ಅವರು ಮಾತಾಡ್ತಾರೆ, ಬೆಂಗಳೂರಲ್ಲಿ ಇದ್ದಾಗ ಯಾರು ಕಾಣೋದಿಲ್ಲ, ಮಾಯ ಆಗಿರ್ತಾರೆ, ಸೊ ಈಗ ಮಾತಾಡ್ತಾರೆ ಎನ್ನುವಂಥದ್ದು ವಿಜಯಲಕ್ಷ್ಮಿ. ಐ ಡೋಂಟ್ ಥಿಂಕ್ ಇಟ್ಸ್ ಲೈಕ್ ದಟ್. ಅಂದ್ರೆ ಅವ್ರು ಯಾರ ಬಗ್ಗೆ ಮಾತಾಡಿದಾರೆ, ಯಾರ ಬಗ್ಗೆನಾದ್ರೂ ಮಾತಾಡಿರ್ಬೋದು. ಆತರ ನೀವುಗಳು ತಪ್ಪು ಕೂಡ ತಿಳ್ಕೋಬಾರ್ದು ಅನ್ಸುತ್ತೆ. ಸುದೀಪ್ ಅವ್ರ ಬಗ್ಗೆ ಫಸ್ಟ್ ಆಫ್ ಆಲ್ ಯಾರ ಬಗ್ಗೆನೂ ಮಾತಾಡೋದು ತಪ್ಪು. ಅದರಲ್ಲಿ ಅವಳು ಇವ್ರ ಬಗ್ಗೆನೇ ಮಾತಾಡಿದಾರೆ ಅಂತ ನನಗೆ ಆನೆಸ್ಟ್ಲಿ ಅನಿಸ್ತಿಲ್ಲ. ಅವಳಿಗೇನೋ ಒಂದು ವಿಚಾರ ಹರ್ಟ್ ಆಗಿರುತ್ತೆ. ಪಾಪ ಅವಳ ವಿಚಾರವನ್ನ ಮುಂದೆ ವ್ಯಕ್ತಪಡಿಸಿದ್ದಾಳೆ. ಬಟ್ ಶಿ ಇಸ್ ನಾಟ್ ಮೆನ್ಷನ್ಡ್ ಎನಿ ಪರ್ಸನ್. ಸೊ ನಾವು ಅದನ್ನ ಊಹೆ ಮಾಡ್ಕೊಳ್ಳೋದು ಬೇಡ ಅನ್ಸುತ್ತೆ. ಸುದೀಪ್ ಅವರಾಗಿರ್ಬೋದು, ದರ್ಶನ್ ಅವರು ಇಬ್ರು ನಿಮ್ಗೆ ಆಪ್ತರು, ಸೊ ಸ್ನೇಹಿತರು ಕೂಡ. ಸೊ ಇಬ್ರು ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ಸುತ್ತಾ?
ನನಗೆ ಇಲ್ಲ ಅನ್ಸುತ್ತೆ ಕಣೋ, ನಂಗೆ ಆನೆಸ್ಟ್ಲಿ ಇಲ್ಲ ಅನ್ಸುತ್ತೆ. ಐ ಡೋಂಟ್ ಥಿಂಕ್ ದೇರ್ಸ್ ಎನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಇಟ್ಸ್ ಆಲ್ ಕ್ರಿಯೇಟೆಡ್ ಅನ್ಸುತ್ತೆ. ಆದಷ್ಟು ಬೇಗ ಅದನ್ನ ರಿಸಾಲ್ವ್ ಆಗಲಿ. ಸೊ ಇದಿಷ್ಟು ಏನು ಖ್ಯಾತ ನಟಿ ರಕ್ಷಿತಾ ಅವರ ಮಾತಾಗಿರುವಂತದ್ದು. ಸ್ಯಾಂಡಲ್ವುಡ್ ನಲ್ಲಿ ಯಾವುದೇ ರೀತಿಯ ವಾರ್ ಇಲ್ಲ. ಸೊ ಇಬ್ರು ಚೆನ್ನಾಗೇ ಇದ್ದಾರೆ, ದರ್ಶನ್ ಸುದೀಪ್. ಸೊ ಅವರಿಬ್ರು ಕೂಡ ಹೊರಗಡೆ ಬಂದು ಒಟ್ಟಿಗೆ ಕೂತ್ ಮಾತಾಡ್ತಾರೆ ಎನ್ನುವಂಥದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.